ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಧ್ರುವಂತ್ ಅವರ ಕೈಯಲ್ಲಿ ರಕ್ಷಿತ್ ಅವರು ಸಿಗಾಕೊಂಡ್ರ, ಅಂದ್ರೆ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತ್ ಅವರು ಧ್ರುವಂತ್ ಅವರ ಕೈಯಲ್ಲಿ ಸಿಗಾಕೊಂಡ್ರ ಅಂತ ಹೇಳ್ತೀನಿ. ಅದಾದ್ಮೇಲೆ ರಕ್ಷಿತ್ ಅವರು ಮಾಡ್ತಿರೋದು ಸರಿನಾ ಅಥವಾ ಧ್ರುವಂತ್ ಅವರು ಮಾಡ್ತಿರೋದು ಸರಿನಾ ಅಥವಾ ರಕ್ಷಿತ್ ಅವರು ಮಾಡ್ತಿರೋದು ತಪ್ಪ ಧ್ರುವಂತ್ ಅವರು ಮಾಡ್ತಿರೋದು ತಪ್ಪ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದೇ ತರ ಅಪ್ಡೇಟ್ ಡೈಲಿ ಬರ್ತಾ ಇರುತ್ತೆ. ಸೊ ಇವೆಲ್ಲ ಹೇಳೋಕ್ಕೂ ಮುಂಚೆ ಮೊದಲು ಪ್ರೊಮೋ ಬಿಟ್ಟಿದ್ದಾರೆ, ಪ್ರೊಮೋ ನೋಡ್ಕೊಂಬರೋಣ ಬನ್ನಿ. ನನಗೆ ಒಂದು ಕ್ವೆಶ್ಚನ್ ಉಂಟು, ಇಷ್ಟು ಸ್ಟೈಲಿ ಯಾಕೆ ಮಾಡ್ತೀರಾ? Because I love myself. ಬಿಗ್ ಬಾಸ್ ಕೂಡ ಇವತ್ತೇ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ತಪ್ಪಾಯ್ತು ಅಂತ. ನಿಂದು ಆಟಿಟ್ಯೂಡ್, ನೀನು ಬಿಹೇವ್ ಮಾಡೋ ರೀತಿ, ಮತ್ತೆ ನಿನ್ನ ಒಳ್ಳೇದಕ್ಕೆ ಹೇಳಿದ್ರು ನಿಂದು ಅದೇನು ಯಾಕೆ ಫುಟೇಜ್ಗೋಸ್ಕರ? ನಾನು ಫುಟೇಜ್ ಬೇಕಾ? ಫುಟೇಜ್ ಬೇಕಾ? ಕಾಪಿ ಕ್ಯಾಟ್ ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ, ಇದು ಕೂಡ ಅಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ನೋಡಿದ್ರಲ್ಲ, ಈ ಒಂದು ಪ್ರೊಮೋ ನೋಡಾದ್ಮೇಲೆ ಇಲ್ಲಿ ಗೊತ್ತಾಗ್ತಿದೆ, ಹೈಲೈಟ್ ಆಗಿ ಕಾಣ್ತಿರೋದು ರಕ್ಷಿತ್ ಅವ್ರದ್ದೇ ತಪ್ಪಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಧ್ರುವಂತ್ ಅವರು ಬಂದಿರೋ ಮೊದಲ ದಿನದಿಂದ ಹಾನೆಸ್ಟ್ ಆಗಿ ಆಡ್ತಿದ್ದಾರೆ. ಧ್ರುವಂತ್ ಅವರು ಏನಪ್ಪಾ ಅಂದ್ರೆ ಒಬ್ರ ಹತ್ರ ಹೋಗಿ ಒಳ್ಳೆಯವರಾಗೋದಾಗ್ಲಿ ಅಥವಾ ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ಅವ್ರ ಬಗ್ಗೆ ಹೆಣ್ಮಕ್ಳ ಹತ್ರ ಮಾತಾಡೋದಾಗ್ಲಿ ಮಾಡಿಲ್ಲ. ಸೊ ಇಲ್ಲಿ ಹಾನೆಸ್ಟ್ ಪರ್ಸನ್ ಅಂದ್ರೆ ಇವರು ಆಡ್ತಿದ್ದಾರೆ ಧ್ರುವಂತ್ ಅವರು. ಈ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಅಂಡ್ ಧ್ರುವಂತ್ ಅವರು ಕಂಪೇರ್ ಮಾಡಿದ್ರೆ ಸೊ ಧ್ರುವಂತ್ ಈಸ್ ಎ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ರಕ್ಷಿತಾ ಅವರು ಬರ್ತಾ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಇದೆ, ನಾನು ಸೇವ್ ಆಗೇ ಆಗ್ತೀನಿ, ನನ್ನ ಜನ ಸೇವ್ ಮಾಡೇ ಮಾಡ್ತಾರಂತ. ಸೊ ಇವತ್ತು ಯಾವ ಜನ ಸೇವ್ ಮಾಡಿದ್ರೋ ಅದೇ ಜನ ಮುಂದೆ ಬೀಳಿಸ್ಬೋದು ಕೂಡ. ಸೊ ಯಾಕಪ್ಪ ಅಂದ್ರೆ ಅವ್ರಿಗೆ ಇಷ್ಟ ಆಗ್ಬೇಕು, ಮೊದಲು ನಾವು ಅವರಿಗೆ ಇಷ್ಟ ಆಗೋ ತರ ನಡ್ಕೋಬೇಕು. ಸೊ ಇಲ್ಲಿ ಹೈಲೈಟ್ ಆಗಿ ಕಾಣ್ತಿರೋದು ರಕ್ಷಿತ್ ಅವರು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ರಕ್ಷಿತ್ ಅವರು ಏನಾದ್ರು ಕಾರಣ ಅಥವಾ ಏನಾದ್ರು ಹೇಳುವಾಗ ಅಪೋಸಿಟ್ ಇರೋ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಕೇಳಬೇಕು, ನಿಧಾನವಾಗಿ ಕೇಳಬೇಕು. ಅದೇ ಆಪೋಸಿಟ್ ಕಂಟೆಸ್ಟೆಂಟ್ಸ್ ಏನಾದ್ರು ರಕ್ಷಿತ್ ಅವ್ರ ಕಾರಣ ಏನಾದ್ರು ಕೊಡ್ತಿರ್ಬೇಕಾದ್ರೆ ರಕ್ಷಿತ್ ಅವರು ಕೈ ಹಂಗೆ ಮಾಡಿ ಹಿಂಗೆ ಮಾಡಿ ಹೋಗ್ಬಿಡ್ತಾರೆ, ಅಲ್ಲಿಂದ ಕೇಳಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಇಲ್ಲೇ ಎಡುತ್ತಿರೋದು ರಕ್ಷಿತ್ ಅವರು. ಸೊ ತಾವು ಹೇಳಿದ ಕಾರಣವನ್ನು ಅಪೋಸಿಟ್ ಕಂಟೆಸ್ಟೆಂಟ್ಸ್ ಕೇಳಿದ್ಮೇಲೆ ಅವ್ರು ಹೇಳೋದು ಕೂಡ ನಾವು ಕೇಳಲೇಬೇಕಲ್ವಾ. ಸೊ ಇಲ್ಲಿ ಕೂಡ ಮೇಜರ್ ಆಗಿ ರಕ್ಷಿತ್ ಅವ್ರದ್ದೇ ತಪ್ಪು ಕಾಣ ಬರ್ತಿದೆ. ಸೊ ನೋಡೋಣ, ರಕ್ಷಿತ್ ಅವರು ಈಗಿನ ಪರಿಸ್ಥಿತಿ, ಈಗ ಆಡೋ ಪರಿಸ್ಥಿತಿ ನೋಡಿದ್ರೆ ಜಾಸ್ತಿ ದಿನ ಇರಲ್ಲ ಅನಿಸ್ತಿದೆ. ಯಾಕಪ್ಪ ಅಂದ್ರೆ ಅವ್ರನ್ನ ಇಷ್ಟಪಡೋ ಕರ್ನಾಟಕ ಜನರೇ ಈಗ ಅವ್ರನ್ನ ಏನಪ್ಪಾ ಅಂದ್ರೆ ಇಷ್ಟ ಪಡ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅದಕ್ಕಿಂತ ಹೆಚ್ಚು ಜನ ಇಷ್ಟಪಡ್ತಿಲ್ಲ ಈಗ, ಯಾಕಂದ್ರೆ ಅವ್ರು ಮಾಡ್ತಿರೋ ರೀತಿ ಆಗಿದೆ. ಸೊ ಇಲ್ಲಿ ಸೀಕ್ರೆಟ್ ರೂಮ್ ನಲ್ಲಿ ಹೌದು ಧ್ರುವಂತ್ ಅವರ ಕೈಯಲ್ಲಿ ರಕ್ಷಿತ್ ಅವರು ಸಿಗಾಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ಧ್ರುವಂತ್ ಅವರು ರಕ್ಷಿತ್ ಅವರಿಗೆ ಬಿಡೋದಿಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಮೊದ್ಲಿಂದಾನೇ ದ್ವೇಷ ಇದೆ. ಸೊ ಇಲ್ಲಿ ಕೂಡ ಧ್ರುವಂತ್ ಅವರು ಕಾಡಿಸದೆ ಬಿಡೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸೀಕ್ರೆಟ್ ಟಾಸ್ಕ್ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.